ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನೊಂದು ಮನೆಯೊಳಗೆ ಹಾಲು ಒಡೆದಿರ್ತಾವಲ್ಲ, ಆ ಒಡೆದಂಥ ಹಾಲು ತೊಗೊಂಡು ನೋಡ್ರಿ ಸಾಫ್ಟ್ ಆಗಿರುವಂಥ ಮಿಲ್ಕ್ ಪೇಡ ಮಾಡೀನಿ. ಯಾವ ಥರ ಮಾಡೋದು ಅಂತ ಬರ್ರಿ. ನಾವು ಎಷ್ಟೋ ಸಲ ಮನೆಯೊಳಗೆ ಹಾಲು ಒಡೆದಾಗ ಬೇಸರ ಮಾಡಿಕೊಂಡು ಹಾಲನ್ನ ಚೆಲ್ಬಿಡ್ತೀವಿ. ಆ ಥರ ಚೆಲ್ಲಾರ್ದ ಈ ಥರ ಯೂಸ್ ಮಾಡಿಕೊಂಡು ಒಳ್ಳೆ ಸಾಫ್ಟ್ ಆಗಿರುವಂಥ ಪೇಡ ಮಾಡ್ಬೋದು. ನೋಡ್ರಿ 2 ಲೀಟ್ರ್ ಹಾಲು ಹೊಡೆದಿತ್ತು. ಹಾಲನ್ನ ನೀಟಾಗಿ ಸೋಸ್ಕೊಂಡು ಒಂದು ಬಿಳಿ ಬಟ್ಟೆ ಒಳಗೆ ಕಟ್ಟಿ 1 ತಾಸು ಇಟ್ಟಿದ್ದೆ ನಾನು, ನೀರಿನ ಅಂಶ ಎಲ್ಲ ಹೋಗಲಿ ಅಂತ. ನೀವು ಆ ಥರ ಒಂದು ಬಿಳಿ ಬಟ್ಟೆ ಒಳಗೆ ಹಾಲು ಹೊಡೆದಾಗ ಕಟ್ಟಿಟ್ಟು 1 ತಾಸು ಆದ ನಂತರ ನೀರಿನ ಅಂಶ ಎಲ್ಲ ಹೋದ ನಂತರ ಈ ಥರ ಒಂದು ಮಿಕ್ಸಿ ಜಾರ್ನಾಗ ಹಾಕೋರಿ. ಹಾಕ್ಕೊಂಡು 2 ಲೀಟ್ರ್ ಹಾಲು ಹೊಡೆದಿರೋದೈತಲ್ಲ, ಅಷ್ಟು ಹಾಲಿಗೆ 100 ಗ್ರಾಮ್ನಷ್ಟು ಸಕ್ಕರೆ ಹಾಕ್ಕೊಂಡು ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊರಿ. ಆ್ಯಕ್ಚುಲಿ ಇದನ್ನು ಯಾವ ಥರ ಮಾಡ್ತಾರಂದ್ರೆ ಸಕ್ಕರೆ ಪುಡಿ ಮತ್ತು ಪನ್ನೀರನ್ನು 2 ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡ್ತಾರೆ. ಬಟ್ ಈ ಥರ ಮಾಡ್ಕೊಂಡ್ರೆ ಭಾಳ ಈಸಿಯಾಗಿ ಮಾಡ್ಕೋಬೋದು. ನೋಡೋಕೆ ಕುಂತಿರಲ್ಲ ನೋಡ್ರಿ ಎಷ್ಟು ಸಾಫ್ಟಾಗಿ ಬೆಣ್ಣೆ ಥರ ಆಗೈತಿ. ಇದು ಒಂದು ಈಸಿ ವೇ, ಒಂದು ಟಿಪ್ಸ್ ಇದು. ಈಗ ಇದನ್ನು ನೀಟಾಗಿ ತಗೊಂಡು ಒಂದು ಪ್ಯಾನ್ಗೆ ಹಾಕಿರಿ. ಫಸ್ಟು ಕ್ಲೀನಾಗಿ ಹಾಕ್ಕೊಂಡ್ಬಿಡ್ರಿ. ಹಾಕಿ ಇದನ್ನು ಈಗ ಸಕ್ಕರೆ ಆ್ಯಡ್ ಮಾಡಿರ್ತೀವಲ್ಲ, ಹಂಗಾಗಿ ಸ್ವಲ್ಪ ನೀರಿನ ಅಂಶ ಸೇರ್ಕೊಂಡಿರ್ತೈತಿ. ಈಗ ಅದು ನೀರಿನ ಅಂಶ ಎಲ್ಲ ಹೋಗುವವರೆಗೂ ಒಂದು 10ರಿಂದ 15 ನಿಮಿಷ ನೀಟಾಗಿ ಸಣ್ಣ ಉರಿ ಒಳಗನ ಮಿಕ್ಸ್ ಮಾಡ್ಕೊತ ಬರ್ರಿ. ಗ್ಯಾಸ್ ಜೋರಿಟ್ಟರೆ ತಳೆ ಹಿಡಿಯುವಂಥದ್ದು ಇರುತ್ತೆ, ಹಾಗಾಗಿ ಸಣ್ಣಗೆ ಇಟ್ಕೊರಿ. ಈ ಥರ ಒಂದು ನಾಸ್ಟಿಕ್ ಪ್ಯಾನ್ ತೊಗೊಂಡ್ರೆ ತಳೆ ಹಿಡಿಯೋ ಚಾನ್ಸಸ್ ಇರಲ್ಲ. ನೋಡಿರಿ, ಒಂದು 10ರಿಂದ 15 ನಿಮಿಷ ನಾನು ಈ ಥರ ಮಿಕ್ಸ್ ಮಾಡ್ಕೊತ ಬಂದಾಗ ಈ ಥರ ಕನ್ಸಿಸ್ಟೆನ್ಸಿ ಬಂತು, ನೀರಿನ ಅಂಶ ಎಲ್ಲ ಹೋತು. ನೋಡಿರಿ, ಈ ಥರ ಫುಲ್ ಕ್ಲೀನಾಗಿ ತಳ ಬಿಟ್ಕೊಂತಂದ್ರೆ ಈಗ ಆಗೈತೆ ಅಂತ ಅರ್ಥ. ಈಗ ಇದನ್ನು ನಾನು ಟೇಸ್ಟ್ಗೋಸ್ಕರ ಏನು ಮಾಡ್ತೀನಿ, ಒಂದು 50 ಗ್ರಾಮ್ನಷ್ಟು ಮಿಲ್ಕ್ ಪೌಡ್ರ್ ಹಾಕ್ಕೊತೀನಿ. ಇದು ರುಚಿನೂ ಕೊಡ್ತೈತಿ, ಭಾಳ ಅಂದ್ರೆ ಭಾಳ ರುಚಿ, ಡಿಫ್ರೆಂಟ್ ಟೇಸ್ಟ್ ಆಗ್ತೈತಿ. ನೀವು ಬೇಕ್ರಿ ಒಳಗೆಲ್ಲ ತಂದಾಗ ಅನ್ಕೊಂತಿರ್ತೀರಿ ಎಷ್ಟು ರುಚಿಯಾಗೈತಿ, ಏನು ಹಾಕಿರ್ತಾರ ಅಂತ. ಕೆಲವೊಂದು ಸೀಕ್ರೆಟ್ಸ್ ಏನಪ್ಪ ಅಂತಂದ್ರೆ ಇದು ಮಿಲ್ಕ್ ಪೌಡ್ರನ್ನ ಈ ಥರ ಹಾಕಿದಾಗ ಡಿಫ್ರೆಂಟ್ ಟೇಸ್ಟ್ ಬರ್ತೈತಿ ನಿಮಗೆ. ಮಿಲ್ಕ್ ಪೌಡ್ರನ್ನ ಹಾಕಿ ಜಲ್ದಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಇಲ್ಲಾಂದ್ರೆ ಬಿಸಿ ಇದ್ದಾಗ ಮಿಲ್ಕ್ ಪೌಡ್ರ್ ಹಾಕಿದಾಗ ಕೆಲವೊಂದು ಸಾರಿ ಗಂಟಾಗೋ ಚಾನ್ಸಸ್ ಇರ್ತೈತಿ. ಹಾಗಾಗಿ ನೀಟಾಗಿ ಪಟ ಮಿಕ್ಸ್ ಮಾಡ್ಕೊಂಬಿಡ್ರಿ. ನೋಡಿರಿ ಎಷ್ಟು ನೀಟಾಗಿ ಫೈನಾಗಿ ಆತಲ್ಲ, ಇಷ್ಟು ಕನ್ಸಿಸ್ಟೆನ್ಸಿ ಆದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೋರಿ. ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ತಣ್ಣಗಾಗಕ್ಕೆ ಇಟ್ಬಿಡೋಣ. ಸ್ವಲ್ಪ ತಣ್ಣಗಾಗಬೇಕಲ್ಲ, ನಾವು ಯಾವುದೋ ಒಂದು ಶೇಪ್ ಮಾಡಬೇಕಂತಂದ್ರೆ ಕೈ ಬಿಸಿ ಹತ್ತುತ್ತಲ್ಲ, ಹಾಗಾಗಿ ಸ್ವಲ್ಪ ಇದನ್ನು ತಣ್ಣಗಾಕ್ಬಿಡೋಣ. ಒಂದು 10-15 ನಿಮಿಷ ಇಟ್ಟರೆ ಸಾಕು, ತಣ್ಣಗಾಗುತ್ತೆ. ನೀವು ಮುಟ್ಟಿ ನೋಡ್ಕೋರಿ, ಅವಾಗ ಅದು ಸ್ವಲ್ಪ ತಣ್ಣಗಾಗಿತ್ತಂದ್ರೆ ಈಗ ಇದನ್ನು ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿರಿ, ನೀಟಿಗೆ ಸ್ಮ್ಯಾಶ್ ಮಾಡಿರಿ. ಯಾಕಂದ್ರೆ ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ರಫ್ ಆಗಿರ್ತೈತಲ್ಲ, ಈ ಕೋಲಗಿ ಬರ್ತಿತ್ತಂದ್ರೆ ಈ ಥರ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪು ಇದನ್ನು ಮಾಡ್ಕೋಬೋದು. ನೀವು ಒಂದು ಮೋಲ್ಡಿಗೆ ಹಾಕಿ ಪೇಡ ಥರ ಮಾಡ್ಕೋಬೋದು, ಸ್ಕ್ವೇರ್ ಮಾಡ್ಕೋಬೋದು, ಅಥವಾ ಈ ಥರ ನಾನು ಲಡ್ಡು ಮಾಡಕೊಂತೀನಿ ನೋಡಿರಿ. ಈ ಥರ ಲಡ್ಡು ಮಾಡಿಕೊಂಡು ನಾನು ಎಷ್ಟು ಮಾಡಿಟ್ಟು ಅದ್ರದ್ದು ಒಂದು ಸ್ವಲ್ಪ ಮಧ್ಯದೊಳಗೆ ಸ್ವಲ್ಪ ಪ್ರೆಸ್ ಮಾಡಿ ನಾನು ಒಂದು ಸ್ವಲ್ಪ ಹಾಲಿನೊಳಗೆ ಕೇಸರಿ ಹಾಕಿ ನೆನೆ ಇಟ್ಟೀನಿ. ಅದನ್ನು ನಾನು ಇದಕ್ಕೆ ನಡಿಬಿಟ್ರೆ ಭಾಳ ಡಿಫ್ರೆಂಟಾಗಿ ಲುಕ್ ಬರ್ತೈತಿ. ಮಕ್ಕಳಿಗೇನೋ ಒಂದು ಡಿಫ್ರೆಂಟ್ ಮಾಡಿಕೊಟ್ಟಾಗ ಭಾಳ ಇಷ್ಟಪಟ್ಟು ತಿಂತಾರೆ. ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯಾವಲ್ಲ. ನಾನು ಈ ಥರ ಲಡ್ಡು ಮಾಡಿ ಒಂದು ಪ್ರೆಸ್ ಮಾಡಿಟ್ಟಿನಿ. ಕೇಸರಿನ ಹಾಲಿನೊಳಗೆ ನೆನೆ ಇಟ್ಟೀನಿ. ಈಗ ಇದನ್ನು ಸ್ವಲ್ಪ ಅದು ಪೇಡ ಮೇಲೆ ಹಚ್ಚಿದ್ರೆ ಒಂದು ಡಿಫ್ರೆಂಟ್ ಸಂದೇಶ ಬರುತ್ತಲ್ಲ, ಆ ಥರ ಇದು ಸಂದೇಶನೂ ಇದೇ ಥರ ಮಾಡ್ತಾರೆ. ನಾನು ಅದೇ ಥರ ಮಾಡೀನಿ. ಈಗ ನೀವು ಈ ಥರ ಮನೆಯೊಳಗೆ ಹಾಲು ಕೆಟ್ಟಾಗ ವೇಸ್ಟ್ ಮಾಡಲಾರ್ದ ಒಂದು ಸ್ವಲ್ಪ 10-15 ನಿಮಿಷ ಕಷ್ಟಪಟ್ಟರೆ ಇಷ್ಟು ಒಳ್ಳೆ ಸ್ವೀಟ್ ರೆಡಿ ಆಗುತ್ತೆ ಸ್ನೇಹಿತರೆ. 1000-1500 ರೂಪಾಯಿ kg ದುಡ್ಡು ಕೊಟ್ಟು ಹೊರಗೆ ತರೋದಕ್ಕಿಂತ ಮನೆಯೊಳಗೆ ಹೆಲ್ದಿಯಾಗಿ ಮಕ್ಳಿಗೆ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಹೆಂಗಾಗಿತ್ತಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ.